ಆ, ಬಹಿರಂಗವಾಗಿ ಕೊಡ್ತಿರೋ ಕಾರಣ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ಭೇಟಿಗೆ ಹಾಗೆ ಆಂತರಿಕವಾಗಿ ಪಕ್ಷದ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರುವಂತಾಗುವಂತದ್ದು ಅಂತ. ಸಹಜವಾಗಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಯಾಕಂದರೆ ಅವರು ತವರೂರಾಗಿರೋದ್ರಿಂದ ಸಹಜವಾಗಿ ಬರ್ತಾರೆ ಸ್ಮಿತಾ. ಆದರೆ ಅದರ ಜೊತೆ ಒಂದಷ್ಟು ವಿಶೇಷತೆಗಳೇನಿದೆ ಅಂದರೆ, ಮೂಢ ಹಗರಣದ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿ CM ಸ್ಥಾನ ಬದಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ರಹಸ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ನಾವು ಒಗ್ಗಟ್ಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರವ್ರದ್ದೇ ಬಣ್ಣದ ಶಾಸಕರ ಜೊತೆ ನಾಯಕರ ಜೊತೆ ಗುಪ್ತವಾಗಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಗಂಭೀರವಾದಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ AICC ಕೂಡ ಗಮನವನ್ನು ರಾಜ್ಯ ರಾಜಕೀಯದ ಮೇಲೆ ಇಟ್ಟಿದೆ. ಯಾವ ಕ್ಷಣದಲ್ಲಿ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ, ಯಾರ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಸಂಪೂರ್ಣವಾಗಿ ಅವ್ರದ್ದೇ ಆದಂಥ ಒಂದು ತಂಡವನ್ನು ಬಿಟ್ಟು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದಷ್ಟು ನಾಯಕರುಗಳು ಕೂಡ ಕೇಳಿದ್ರು, ಟೈಮನ್ನು ಕೇಳಿದ್ರು. ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವರು ದೆಹಲಿಯಲ್ಲಿದ್ದಾಗ. ಹಾಗಾಗಿ ಈಗ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ DK ಬ್ರದರ್ಸ್ ಇರಬಹುದು, ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇರಬಹುದು, ಪರಮೇಶ್ವರ್ ಇರಬಹುದು, ಇಂತಹ ನಾಯಕರು ಒಂದಷ್ಟು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾಗಿ ಭೇಟಿ ಮಾಡ್ತಾರೆ. ಬಹಳ ಕುತೂಹಲಗಳು ಕೂಡ ಕೆರಳಿಸ್ತಕ್ಕಂಥದ್ದು. ಈ ಭೇಟಿಗಳು ಮುಂದಿನ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆದಾಗ ಯಾವ ರೀತಿಯಾಗಿ ಬಹಳ ಚರ್ಚೆಗಳಾಗ್ತವೆ ಅನ್ನೋಂಥದ್ದು. ಮತ್ತು ಈಗ ದಲಿತ CM ಕೂಡ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ಪಿಸುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, ಈ ಅವಕಾಶ ತಪ್ಪಿದರೆ ಮುಂದೆ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ರೆಡಿಯಾಗಿ ಒಂದೊಂದು ಟೀಮ್ಗಳು ತಮ್ಮ ರಣತಂತ್ರವನ್ನು ಹಿಡಿತಾ ಇದ್ದಾವೆ ಸ್ಮಿತಾ. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಹಿರಂಗವಾಗಿ ಕೊಡ್ತಿರೋ ಕಾರಣ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ಭೇಟಿಗೆ ಹಾಗೆ ಆಂತರಿಕವಾಗಿ ಪಕ್ಷದ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರುವಂತಾಗುವಂತದ್ದು ಅಂತ. ಸಹಜವಾಗಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಯಾಕಂದರೆ ಅವರು ತವರೂರಾಗಿರೋದ್ರಿಂದ ಸಹಜವಾಗಿ ಬರ್ತಾರೆ ಸ್ಮಿತಾ. ಆದರೆ ಅದರ ಜೊತೆ ಒಂದಷ್ಟು ವಿಶೇಷತೆಗಳೇನಿದೆ ಅಂದರೆ, ಮೂಢ ಹಗರಣದ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿ CM ಸ್ಥಾನ ಬದಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ರಹಸ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ನಾವು ಒಗ್ಗಟ್ಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರವ್ರದ್ದೇ ಬಣ್ಣದ ಶಾಸಕರ ಜೊತೆ ನಾಯಕರ ಜೊತೆ ಗುಪ್ತವಾಗಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಗಂಭೀರವಾದಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ AICC ಕೂಡ ಗಮನವನ್ನು ರಾಜ್ಯ ರಾಜಕೀಯದ ಮೇಲೆ ಇಟ್ಟಿದೆ. ಯಾವ ಕ್ಷಣದಲ್ಲಿ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ, ಯಾರ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಸಂಪೂರ್ಣವಾಗಿ ಅವ್ರದ್ದೇ ಆದಂಥ ಒಂದು ತಂಡವನ್ನು ಬಿಟ್ಟು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದಷ್ಟು ನಾಯಕರುಗಳು ಕೂಡ ಕೇಳಿದ್ರು, ಟೈಮನ್ನು ಕೇಳಿದ್ರು. ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವರು ದೆಹಲಿಯಲ್ಲಿದ್ದಾಗ. ಹಾಗಾಗಿ ಈಗ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ DK ಬ್ರದರ್ಸ್ ಇರಬಹುದು, ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇರಬಹುದು, ಪರಮೇಶ್ವರ್ ಇರಬಹುದು, ಇಂತಹ ನಾಯಕರು ಒಂದಷ್ಟು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾಗಿ ಭೇಟಿ ಮಾಡ್ತಾರೆ. ಬಹಳ ಕುತೂಹಲಗಳು ಕೂಡ ಕೆರಳಿಸ್ತಕ್ಕಂಥದ್ದು. ಈ ಭೇಟಿಗಳು ಮುಂದಿನ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆದಾಗ ಯಾವ ರೀತಿಯಾಗಿ ಬಹಳ ಚರ್ಚೆಗಳಾಗ್ತವೆ ಅನ್ನೋಂಥದ್ದು. ಮತ್ತು ಈಗ ದಲಿತ CM ಕೂಡ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ಪಿಸುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, ಈ ಅವಕಾಶ ತಪ್ಪಿದರೆ ಮುಂದೆ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ರೆಡಿಯಾಗಿ ಒಂದೊಂದು ಟೀಮ್ಗಳು ತಮ್ಮ ರಣತಂತ್ರವನ್ನು ಹಿಡಿತಾ ಇದ್ದಾವೆ ಸ್ಮಿತಾ. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಹಿರಂಗವಾಗಿ ಕೊಡ್ತಿರೋ ಕಾರಣ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ಭೇಟಿಗೆ ಹಾಗೆ ಆಂತರಿಕವಾಗಿ ಪಕ್ಷದ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರುವಂತಾಗುವಂತದ್ದು ಅಂತ. ಸಹಜವಾಗಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಯಾಕಂದರೆ ಅವರು ತವರೂರಾಗಿರೋದ್ರಿಂದ ಸಹಜವಾಗಿ ಬರ್ತಾರೆ ಸ್ಮಿತಾ. ಆದರೆ ಅದರ ಜೊತೆ ಒಂದಷ್ಟು ವಿಶೇಷತೆಗಳೇನಿದೆ ಅಂದರೆ, ಮೂಢ ಹಗರಣದ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿ CM ಸ್ಥಾನ ಬದಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ರಹಸ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ನಾವು ಒಗ್ಗಟ್ಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರವ್ರದ್ದೇ ಬಣ್ಣದ ಶಾಸಕರ ಜೊತೆ ನಾಯಕರ ಜೊತೆ ಗುಪ್ತವಾಗಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಗಂಭೀರವಾದಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ AICC ಕೂಡ ಗಮನವನ್ನು ರಾಜ್ಯ ರಾಜಕೀಯದ ಮೇಲೆ ಇಟ್ಟಿದೆ. ಯಾವ ಕ್ಷಣದಲ್ಲಿ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ, ಯಾರ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಸಂಪೂರ್ಣವಾಗಿ ಅವ್ರದ್ದೇ ಆದಂಥ ಒಂದು ತಂಡವನ್ನು ಬಿಟ್ಟು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದಷ್ಟು ನಾಯಕರುಗಳು ಕೂಡ ಕೇಳಿದ್ರು, ಟೈಮನ್ನು ಕೇಳಿದ್ರು. ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವರು ದೆಹಲಿಯಲ್ಲಿದ್ದಾಗ. ಹಾಗಾಗಿ ಈಗ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ DK ಬ್ರದರ್ಸ್ ಇರಬಹುದು, ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇರಬಹುದು,
ಪರಮೇಶ್ವರ್ ಇರಬಹುದು, ಇಂತಹ ನಾಯಕರು ಒಂದಷ್ಟು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾಗಿ ಭೇಟಿ ಮಾಡ್ತಾರೆ. ಬಹಳ ಕುತೂಹಲಗಳು ಕೂಡ ಕೆರಳಿಸ್ತಕ್ಕಂಥದ್ದು. ಈ ಭೇಟಿಗಳು ಮುಂದಿನ ರಾಜಕೀಯದಲ್ಲಿ ಬದಲಾವಣೆ ಆದಾಗ ಯಾವ ರೀತಿಯಾಗಿ ಬಹಳ ಚರ್ಚೆಗಳಾಗ್ತವೆ ಅನ್ನೋಂಥದ್ದು ಮತ್ತು ಈಗ ದಲಿತ ಸಿಎಂ ಕೂಡ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಪ್ಪಿಸುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, ಈ ಅವಕಾಶ ತಪ್ಪಿದ್ರೆ ಮುಂದೆ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ರೆಡಿಯಾಗಿ ಒಂದೊಂದು ಟೀಮ್ಗಳು ತಮ್ಮ ರಣತಂತ್ರವನ್ನು ಹಿಡಿತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಹಿರಂಗವಾಗಿ ಕೊಡ್ತಿರೋ ಕಾರಣ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ಭೇಟಿಗೆ, ಹಾಗೆ ಆಂತರಿಕವಾಗಿ ಪಕ್ಷದ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರುವಂತಾಗುವಂಥದ್ದು ಅಂತ? ಸಹಜವಾಗಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಯಾಕಂದರೆ ಅವರು ತವರೂರಾಗಿರೋದ್ರಿಂದ ಸಹಜವಾಗಿ ಬರ್ತಾರೆ ಸ್ಮಿತಾ. ಆದರೆ ಅದರ ಜೊತೆ ಒಂದಷ್ಟು ವಿಶೇಷತೆಗಳೇನಿದೆ ಅಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿ CM ಸ್ಥಾನ ಬದಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ರಹಸ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ನಾವು ಒಗ್ಗಟ್ಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರವ್ರದ್ದೇ ಬಣ್ಣದ ಶಾಸಕರ ಜೊತೆ ನಾಯಕರ ಜೊತೆ ಗುಪ್ತವಾಗಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಗಂಭೀರವಾದಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ AICC ಕೂಡ ಗಮನವನ್ನು ರಾಜ್ಯ ರಾಜಕೀಯದ ಮೇಲೆ ಇಟ್ಟಿದೆ. ಯಾವ ಕ್ಷಣದಲ್ಲಿ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ, ಯಾರ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಸಂಪೂರ್ಣವಾಗಿ ಅವ್ರದ್ದೇ ಆದಂಥ ಒಂದು ತಂಡವನ್ನು ಬಿಟ್ಟು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದಷ್ಟು ನಾಯಕರುಗಳು ಕೂಡ ಕೇಳಿದ್ರು, ಟೈಮನ್ನು ಕೇಳಿದ್ರು. ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವರು ದೆಹಲಿಯಲ್ಲಿದ್ದಾಗ. ಹಾಗಾಗಿ ಈಗ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ DK ಬ್ರದರ್ಸ್ ಇರಬಹುದು, ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇರಬಹುದು, ಪರಮೇಶ್ವರ್ ಇರಬಹುದು, ಇಂತಹ ನಾಯಕರು ಒಂದಷ್ಟು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾಗಿ ಭೇಟಿ ಮಾಡ್ತಾರೆ. ಬಹಳ ಕುತೂಹಲಗಳು ಕೂಡ ಕೆರಳಿಸ್ತಕ್ಕಂಥದ್ದು. ಈ ಭೇಟಿಗಳು ಮುಂದಿನ ರಾಜಕೀಯದಲ್ಲಿ ಬದಲಾವಣೆ ಆದಾಗ ಯಾವ ರೀತಿಯಾಗಿ ಬಹಳ ಚರ್ಚೆಗಳಾಗ್ತವೆ ಅನ್ನೋಂಥದ್ದು ಮತ್ತು ಈಗ ದಲಿತ CM ಕೂಡ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಪ್ಪಿಸುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, ಈ ಅವಕಾಶ ತಪ್ಪಿದ್ರೆ ಮುಂದೆ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ರೆಡಿಯಾಗಿ ಒಂದೊಂದು ಟೀಮ್ಗಳು ತಮ್ಮ ರಣತಂತ್ರವನ್ನು ಹಿಡಿತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಹಿರಂಗವಾಗಿ ಕೊಡ್ತಿರೋ ಕಾರಣ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ಭೇಟಿಗೆ, ಹಾಗೆ ಆಂತರಿಕವಾಗಿ ಪಕ್ಷದ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರುವಂತಾಗುವಂಥದ್ದು ಅಂತ? ಸಹಜವಾಗಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಯಾಕಂದರೆ ಅವರು ತವರೂರಾಗಿರೋದ್ರಿಂದ ಸಹಜವಾಗಿ ಬರ್ತಾರೆ ಸ್ಮಿತಾ. ಆದರೆ ಅದರ ಜೊತೆ ಒಂದಷ್ಟು ವಿಶೇಷತೆಗಳೇನಿದೆ ಅಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿ CM ಸ್ಥಾನ ಬದಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ರಹಸ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ನಾವು ಒಗ್ಗಟ್ಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರವ್ರದ್ದೇ ಬಣ್ಣದ ಶಾಸಕರ ಜೊತೆ ನಾಯಕರ ಜೊತೆ ಗುಪ್ತವಾಗಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಗಂಭೀರವಾದಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ AICC ಕೂಡ ಗಮನವನ್ನು ರಾಜ್ಯ ರಾಜಕೀಯದ ಮೇಲೆ ಇಟ್ಟಿದೆ. ಯಾವ ಕ್ಷಣದಲ್ಲಿ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ, ಯಾರ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಸಂಪೂರ್ಣವಾಗಿ ಅವ್ರದ್ದೇ ಆದಂಥ ಒಂದು ತಂಡವನ್ನು ಬಿಟ್ಟು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದಷ್ಟು ನಾಯಕರುಗಳು ಕೂಡ ಕೇಳಿದ್ರು, ಟೈಮನ್ನು ಕೇಳಿದ್ರು. ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವರು ದೆಹಲಿಯಲ್ಲಿದ್ದಾಗ. ಹಾಗಾಗಿ ಈಗ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ DK ಬ್ರದರ್ಸ್ ಇರಬಹುದು, ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇರಬಹುದು, ಪರಮೇಶ್ವರ್ ಇರಬಹುದು, ಇಂತಹ ನಾಯಕರು ಒಂದಷ್ಟು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾಗಿ ಭೇಟಿ ಮಾಡ್ತಾರೆ. ಬಹಳ ಕುತೂಹಲಗಳು ಕೂಡ ಕೆರಳಿಸ್ತಕ್ಕಂಥದ್ದು. ಈ ಭೇಟಿಗಳು ಮುಂದಿನ ರಾಜಕೀಯದಲ್ಲಿ ಬದಲಾವಣೆ ಆದಾಗ ಯಾವ ರೀತಿಯಾಗಿ ಬಹಳ ಚರ್ಚೆಗಳಾಗ್ತವೆ ಅನ್ನೋಂಥದ್ದು ಮತ್ತು ಈಗ ದಲಿತ CM ಕೂಡ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಪ್ಪಿಸುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, ಈ ಅವಕಾಶ ತಪ್ಪಿದ್ರೆ ಮುಂದೆ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ರೆಡಿಯಾಗಿ ಒಂದೊಂದು ಟೀಮ್ಗಳು ತಮ್ಮ ರಣತಂತ್ರವನ್ನು ಹಿಡಿತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಹಿರಂಗವಾಗಿ ಕೊಡ್ತಿರೋ ಕಾರಣ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ಭೇಟಿಗೆ, ಹಾಗೆ ಆಂತರಿಕವಾಗಿ ಪಕ್ಷದ ಒಳಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರುವಂತಾಗುವಂಥದ್ದು ಅಂತ?
ಸಹಜವಾಗಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಯಾಕಂದರೆ ಅವರ ತವರೂರಾಗಿರೋದ್ರಿಂದ ಸಹಜವಾಗಿ ಬರ್ತಾರೆ ಸ್ಮಿತಾ. ಆದರೆ ಅದರ ಜೊತೆ ಒಂದಷ್ಟು ವಿಶೇಷತೆಗಳೇನಿದೆ ಅಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿ CM ಸ್ಥಾನ ಬದಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ, ರಹಸ್ಯ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಎಲ್ಲರೂ ನಾವು ಒಗ್ಗಟ್ಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರವ್ರದ್ದೇ ಬಣ್ಣದ ಶಾಸಕರ ಜೊತೆ ನಾಯಕರ ಜೊತೆ ಗುಪ್ತವಾಗಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಗಂಭೀರವಾದಂತಹ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ AICC ಕೂಡ ಗಮನವನ್ನು ರಾಜ್ಯ ರಾಜಕೀಯದ ಮೇಲೆ ಇಟ್ಟಿದೆ. ಯಾವ ಕ್ಷಣದಲ್ಲಿ ಏನೇನು ಬದಲಾವಣೆಗಳು ನಡೀತಾ ಇದ್ದಾವೆ, ಯಾರ ಜೊತೆ ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಸಂಪೂರ್ಣವಾಗಿ ಅವ್ರದ್ದೇ ಆದಂಥ ಒಂದು ತಂಡವನ್ನು ಬಿಟ್ಟು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದಷ್ಟು ನಾಯಕರುಗಳು ಕೂಡ ಕೇಳಿದ್ರು, ಟೈಮನ್ನು ಕೇಳಿದ್ರು. ಅವ್ರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ, ಅವರು ದೆಹಲಿಯಲ್ಲಿದ್ದಾಗ. ಹಾಗಾಗಿ ಈಗ ಬೆಂಗಳೂರಿಗೆ ಬಂದಿರೋದ್ರಿಂದ ಸಹಜವಾಗಿ DK ಬ್ರದರ್ಸ್ ಇರಬಹುದು, ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇರಬಹುದು, ಪರಮೇಶ್ವರ್ ಇರಬಹುದು, ಇಂತಹ ನಾಯಕರು ಒಂದಷ್ಟು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾಗಿ ಭೇಟಿ ಮಾಡ್ತಾರೆ. ಬಹಳ ಕುತೂಹಲಗಳು ಕೂಡ ಕೆರಳಿಸ್ತಕ್ಕಂಥದ್ದು. ಈ ಭೇಟಿಗಳು ಮುಂದಿನ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆದಾಗ ಯಾವ ರೀತಿಯಾಗಿ ಬಹಳ ಚರ್ಚೆಗಳಾಗ್ತವೆ ಅನ್ನೋಂಥದ್ದು. ಮತ್ತು ಈಗ ದಲಿತ CM ಕೂಡ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ಪಿಸುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, ಈ ಅವಕಾಶ ತಪ್ಪಿದರೆ ಮುಂದೆ ಸಿಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ರೆಡಿಯಾಗಿ ಒಂದೊಂದು ಟೀಮ್ಗಳು ತಮ್ಮ ರಣತಂತ್ರವನ್ನು ಹಿಡಿತಾ ಇದ್ದಾವೆ.